ಚಿತ್ರದುರ್ಗ ಒಳ ಮೀಸಲಾತಿ ಕುರಿತಾಗಿ ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಬೇಕೆಂದು ಮಾಜಿ ಸಚಿವ ಎಚ್ ಆಂಜನೇಯ ಆಗ್ರಹಿಸಿದರು. ಶುಕ್ರವಾರ ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿ ವ್ಯವಸ್ಥೆ ಈಗಾಗಲೇ ಜಾರಿಯಲ್ಲಿದ್ದು ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಮೀಸಲಾತಿ ನೀಡಲಾಗಿದೆ. ಈ ವ್ಯವಸ್ಥೆಯಲ್ಲಿ 50%ಗೆ ಮೀರಿದ ಮೀಸಲಾತಿ ನೀಡಬಾರದೆಂಬ ನಿರ್ದೇಶನವಿದೆ. ಕಾಂಗ್ರೆಸ್ ಸರ್ಕಾರದ ಕಾಲಕ್ಕಿಂತ ಮುಂಚೆ ಸದಾ ಬಿಜೆಪಿ ಸರ್ಕಾರವೇ 15% ಮೀಸಲಾತಿಯನ್ನು 17%ಗೆ ಹೆಚ್ಚಿಸಿತ್ತು. ಪರಿಶಿಷ್ಟ ಪಂಗಡಕ್ಕೆ 3% ಇದ್ದ ಮೀಸಲಾತಿಯನ್ನು 7%ಗೆ ಏರಿಸಲಾಗಿತ್ತು. ನಮ್ಮ ಜನಾಂಗದ ಜನಸಂಖ್ಯೆ 24% ಇದೆ. ಅದಕ್ಕೆ ಅನುಗುಣವಾಗಿ ಮೀಸಲಾತಿ ನೀಡಲಾಗಿತ್ತು. ಆಗ ಯಾರೂ ಪ್ರಶ್ನೆ ಮಾಡಿಲ್ಲ. ಆದರೆ ಈಗ ಪ್ರಶ್ನೆ ಮಾಡಿ ಕೋರ್ಟ್ ತಡೆಯಾಜ್ಞೆ ಪಡೆದುಕೊಂಡಿದ್ದಾರೆ ಎಂದರು. ಆಂಜನೇಯ ಮತ್ತಷ್ಟು ಹೇಳಿದರು, ಕೇಂದ್ರದಲ್ಲಿ ಬಿಜೆಪಿಯೇ ಆಡಳಿತದಲ್ಲಿದ್ದರೂ ಒಳ ಮೀಸಲಾತಿಗೆ ಕಾನೂನು ತರಲಿಲ್ಲ. ಈ ಕಾರಣದಿಂದ ಎಸ್ಸಿ ಸಮುದಾಯ ನಷ್ಟ ಅನುಭವಿಸುತ್ತಿದೆ. ನಿರುದ್ಯೋಗಿಗಳು ಗೊಂದಲಕ್ಕೆ ಒಳಗಾಗಿದ್ದಾರೆ. ಕೂಲಿ ಕೆಲಸ ಮಾಡಿ ಓದುತ್ತಿರುವ ವಿದ್ಯಾರ್ಥಿಗಳು ಭಾರೀ ಒತ್ತಡ ಮತ್ತು ಗೊಂದಲದಲ್ಲಿ ಸಿಲುಕಿದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಇದೆ. ಇದನ್ನು ಕೋರ್ಟ್ಗೆ ಮನವರಿಕೆ ಮಾಡಿ ಪ್ರಧಾನಮಂತ್ರಿ ಮೋದಿ ಮಧ್ಯಪ್ರವೇಶಿಸಬೇಕು ಎಂದು ಒತ್ತಾಯಿಸಿದರು. ಇಲ್ಲಿಂದಲೇ ಎಲ್ಲ ಸುದ್ದಿಗಳು ಹೋಗುತ್ತೆ. ಈಗ ಒಳ ಮೀಸಲಾತಿ ನೀಡಲಾಗಿದೆ. ಒಳ ಮೀಸಲಾತಿಯಲ್ಲಿ ಏನಾಗಿದೆ ಅಂದರೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದಾರೆ. ಈಗ ಉದ್ಯೋಗದಲ್ಲಿ ಮಾಡುವಾಗ ನಿಮಗೆ ಗೊತ್ತಿದೆ 50% ಉದ್ಯೋಗದಲ್ಲಿ ಮೀಸಲಾತಿ ಮೀರಬಾರದು ಅಂತಕ್ಕಂಥ ಒಂದು ನಿರ್ದೇಶನ ಇದೆ. ಕಳೆದ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಇದ್ದಂಥ ಬಿಜೆಪಿ ಸರ್ಕಾರ ಈ ಪರಿಶಿಷ್ಟ ಜಾತಿಗೆ 15 ಮಾಡಿದರು ಮತ್ತು 3 ಇದ್ದದ್ದನ್ನು ಪರಿಶಿಷ್ಟ ಪಂಗಡಕ್ಕೆ 3 ಇದ್ದದ್ದನ್ನು 7 ಮಾಡಿದರು. ನಮ್ಮ ಜನಸಂಖ್ಯೆ ಇರೋದು 24% ಇದೆ. 24.1% ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಜನಸಂಖ್ಯೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಅವರು ಮಾಡಿದರು. ಆದರೆ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ರಾಜ್ಯ ಸರ್ಕಾರಕ್ಕೆ ಏನೋ ಮಾಡಿಬಿಡೋಣ ಅಂತಂದೇಳಿ ಮಾಡಿಬಿಟ್ರು. ಇದು ಯಾರೂ ಪ್ರಶ್ನೆ ಮಾಡಿರಲಿಲ್ಲ. ಈಗ ಪ್ರಶ್ನೆ ಮಾಡಿದರು, ಯಾವ ಆಧಾರದ ಮೇಲೆ ಮಾಡಿದ್ರಿ, ಅದೇನು ಕೊಡ್ತೀರ ನೀವು ಅಂತಂದೇಳಿ. ಈ ಕೋರ್ಟ್ನಲ್ಲಿ ಅದು ತಡೆಯಾಜ್ಞೆ ಆಗಿದೆ. ಇವರು ಮಾಡುವಾಗ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಇದೆ. ಸಂವಿಧಾನಕ್ಕೆ ತಿದ್ದುಪಡಿ ತಂದುಬಿಟ್ಟು ಹೇಗೆ 10% ಇದ್ದರೆ ಇವ್ರಿಗೆ ಕೊಟ್ಟರಲ್ಲ, ಇ ಡಬ್ಲ್ಯೂ ಎಸ್ ಕೊಟ್ಟರೆ 10%. ಆ ರೀತಿಯಾದಂಥ ಒಂದು ಕಾನೂನು ಆಗಬೇಕಾಗಿದೆ. ಅದನ್ನು ಇವರು ಮಾಡಲಿಲ್ಲ. ಮಾಡದೇ ಇರೋದಕ್ಕೀಗ ಆ ಜನ ಹೆಂಗಪ್ಪ ಪಾಪ ಅಲ್ಲಿ ಅಷ್ಟು ಜನ ಇದೆ. ಎಸ್ಟಿಗಳಿಗೆ 4% ನಷ್ಟ ಆಗಿದೆ, ಎಸ್ಸಿಗಳಿಗೆ 2% ನಷ್ಟ ಆಗಿದೆ. ನಾವು ಒಳ ಮೀಸಲಾತಿ ಕೊಡುವಾಗ 17%ಕ್ಕೆ ನಿಗದಿ ಮಾಡಿ ಒಳ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಈಗ ದೊಡ್ಡ ಗೊಂದಲವಾಗಿದೆ. ಸರಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿಗೆ ಮಾಡಿದ್ದಾರೆ. ಯಾವ ರೀತಿ ಮಾಡಿದರು ಅನ್ನೋದನ್ನು ಕಾನೂನು ತಜ್ಞರಿಂದ ಸಲಹೆ ಪಡೆದು ಈ ಕೋರ್ಟ್ನಿಂದ ಇಲ್ಲಿಂದ ಏನು ಹೈಕೋರ್ಟಿಗೆ ಸಮರ್ಥವಾಗಿ ಅದನ್ನು ವಾದ ಮಾಡಿ ಇಂಥ ರಾಜ್ಯದಲ್ಲಿ ಈ ರೀತಿ 50% ಮೀರಿದೆ. ಯಾವ್ಯಾವ ರಾಜ್ಯದಲ್ಲಿ ಇದೆಯೋ ಅದೆಲ್ಲ. ಈ ಮುಂಚೆನೇ ತಮಿಳುನಾಡಿನಲ್ಲಿ ಅವ್ನು ಮಾಡಿಬಿಟ್ರು. ಅದೆಲ್ಲ 9 ಶೆಡ್ಯೂಲಿಗೆ ತಂದುಬಿಟ್ಟು ಮಾಡಿ ಅದು ಅನುಷ್ಠಾನವೂ ಆಗ್ತಾಯಿದೆ. ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದರಿಂದ ಯಾವ ರಾಜ್ಯದಲ್ಲೇ ಇದೆ ಅಂತಂದು ಮಾಡಬೇಕು. ಇದು ವಿಶೇಷವಾಗಿ ನಾವು ಕೊಟ್ಬಿಟ್ಟಿದ್ದೀವಿ, ನಡೀತಾ ಇದೆ. ಇದನ್ನು ನಾವು ಮುಂದುವರಿಸಿಕೊಡ್ಬೇಕು ಅಂತಂದೇಳಿ ಕೋರ್ಟ್ಗೆ ಕೂಡ ಇದು ಮಾಡಬೇಕು, ಸುಪ್ರೀಂ ಕೋರ್ಟಿಗೆ ಮಾಡಬೇಕು. ಸಾಧ್ಯ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇದನ್ನು ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. EWSಗೆ ಯಾವ ರೀತಿ ನೀವು ಮಾಡಿದ್ರು ಆ ರೀತಿ ನಮ್ಮ ರಾಜ್ಯದಲ್ಲಿ ಮಾಡಿಕೊಡಿ ಅಂಥೇಳಿ ರಾಜ್ಯ ಸರ್ಕಾರ ಅವ್ರ ಮೇಲೆ ಒತ್ತಡ ಹಾಕಬೇಕು. ಅದ್ರ ಜೊತೆಗೆ ಈಗ ಯಾರ್ಯಾರು ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವರು ಏಜ್ ಗೀಜ್ ಆಯ್ತಂದ್ರೆ ಈಗಾಗಲೇ ನಾವು ಹೇಳಿದ್ವಿ, ವಯೋಮಿತಿನ ಸಡಿಲಗೊಳಿಸ್ಬೇಕು ಅಂತ ಹೇಳಿದ್ವಿ. ಹಂಗೇನಾರು ಆಗ್ತದೆ ಅದನ್ನು ಕೂಡ ಮುಂದೆ ಹಾಕಬೇಕು. ಒಟ್ಟಿನಲ್ಲಿ ಈಗ ನಮ್ಮವರಿಗೂ ಕೂಡ ಇದಾಗ್ತಾಯಿದೆ, ಭಾಳ ತೊಂದರೆ. ಎಲ್ಲ ನಮ್ಮವರು ಅಂತಲ್ಲ, ಎಲ್ಲರೂ ಪಾಪ ನಿರುದ್ಯೋಗಿ ಯುವಕ ವಿದ್ಯಾರ್ಥಿಗಳೆಲ್ಲ ನಮ್ಮವರೇ, ನಮ್ಮ ರಾಜ್ಯದವರೇ. ಅವರಿಂದಲೂ ಕೂಡ ನಾನು ಮಾಡಬೇಕಾಗುತ್ತೆ. ಬರೀ ನನ್ನ ಜಾತಿ ಒಂದೇ ಅಲ್ಲ.
MD MS ಸೀಟ್ಗಳನ್ನು ಹಂಚಿಕೆ ಆಗಿದೆ. ಅದೇ ರೀತಿ ಇನ್ನೊಂದು ಮಾಡ್ತಾರೆ, ಕರ್ನಾಟಕ ಪರೀಕ್ಷಾ ಅರ್ಹತಾ. ಇವರು ಬೇರೆ ಬೇರೆ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಕಾಲೇಜು, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು, ಸಬ್ಜೆಕ್ಟ್ ವೈಸ್ ವಿಷಯವಾರು ಕೊಡುವಾಗ ಭಾಳ ಡಿಮ್ಯಾಂಡ್ ಇರ್ತಕ್ಕಂಥ ಇವನ್ನೆಲ್ಲ ಬೇರೆಯವ್ರಿಗೆ ಕೊಟ್ಟಿದ್ದಾರೆ, ಡಿಮ್ಯಾಂಡ್ ಇಲ್ದಿರತಕ್ಕಂಥವ್ರು ನಮಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ವ್ಯಾಪಕವಾದಂಥ ದುರ್ಬಲಿದೆ. ಇದನ್ನು ಕೂಡಲೇ ಶಿಕ್ಷಣ ಮಂತ್ರಿಗಳು, ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ತನಿಖೆ ಮಾಡಿಸಿ ಈ ಜನಾಂಗಕ್ಕಾಗಿರೋ ಅನ್ಯಾಯನ ಸರಿಪಡಿಸ್ಬೇಕು ಅಂತೇಳಿ ನಾನು ಅವರಲ್ಲಿ ಆಗ್ರಹ ಮಾಡ್ತೀನಿ. ಎಲ್ಲರೂ ಇದಕ್ಕೆ ಹೋಗ್ಬಿಡ್ತಾರೆ, ಈ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತೇಳಿ ಬರೆಸ್ಕೊಂಡಿರ್ತಕ್ಕಂಥ ಕೆಲವು ಕುತಂತ್ರಿಗಳು ಏನು ಮಾಡಿದ್ದಾರೆ, ಆ ಇದಕ್ಕೆ ಅಪ್ಲೈ ಮಾಡಿ ಕೆಲವು ಮೆಡಿಕಲ್ ಸೀಟುವನ್ನೆಲ್ಲ ತೆಗೆದುಕೊಂಡಿದ್ದಾರೆ ಅನ್ನೋದು ಇದಾಗಿದೆ. ಯಾರ್ಯಾರಿಗೆ ಮೆಡಿಕಲ್ ಸೀಟು ಅನ್ವನ್ಸ್ ಆಗಿದೆಯೋ ಅವರಪ್ಪ ಅಮ್ಮ, ಅವರಪ್ಪ ಓದಿದ್ದಲ್ಲಿ, ಅವರಪ್ಪ ಜನ್ಮಸ್ಥಳ ಯಾವುದು, ಪ್ರತಿಯೊಂದು ಕೂಡ ಅದು ಅವರಿಂದ ಪಡೆದು ಅದನ್ನು ಪಬ್ಲಿಷ್ ಮಾಡಬೇಕು. ಅವರೇನಾದ್ರೂ ತಪ್ಪಾಗಿ ಇಲ್ಲಿ ದುರ್ಬಲರಿದ್ದಾರೆ ಅಂತಂದೇಳಿ ಈ ವಲಯರು ಏನಾದ್ರೂ ಈ ಮಾದಿಗ ಜನಾಂಗಕ್ಕೆ, ಮಾದಿಗರ ತಟ್ಟಿಗೆ ಏನಾದ್ರು ಕೈ ಹಾಕಿದ್ದಾರೆ ಅಂತ ಗೊತ್ತಾದರೆ ಅವರಿಗೆ ಉಗ್ರವಾದಂಥ ಶಿಕ್ಷೆನ ವಿಧಿಸ್ತಕ್ಕಂಥದ್ದು ಒಂದು ಕಾನೂನೇ ಮಾಡಬೇಕು. ಆಮೇಲೆ ಅಲ್ಲಿ ಯಾರಾದರೂ ಕೂಡ ನಾವು ಜಾತಿ ಹೇಳ್ಕೊಳ್ಳಲ್ಲ ಅನ್ನೋದಿದ್ದರೆ ಅವ್ರು B ಗುಂಪಿಗೆ ಹಾಕ್ರಿ, C ಗುಂಪಿಗೆ ಇದು ಹೋಗಲಿ. ಯಾರು ನಾನು ಹೇಳಲ್ಲ ಅಂತಂದು ಹೇಳಿದ್ರೆ ಅವನು ಡೂಪ್ಲಿಕೇಟ್, ಅವನು ತನ್ನ ಜಾತಿ ಗೊತ್ತಿಲ್ಲ ಅಂತಂದರೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಅವರು ಮೂಲ ಜಾತಿ ಗೊತ್ತಿಲ್ಲ ಅಂದರೆ ಅವರು ಫೇಕ್ಸ್ ಅಂತಂದೇಳಿ ತಿಳ್ಕೊಬೇಕಾಗುತ್ತೆ. ಅಥವಾ ನಮ್ಮ ಜನಸಂಖ್ಯೆ, ನಮ್ಮ ಪ್ರಮಾಣಕ್ಕೆ, ನಮ್ಮ ಹಿಂದುಳಿಕೆಗೆ, ಅಸ್ಪೃಶ್ಯತೆಗೆ ಸಿಗುವ ಬೆಲೆ ಇಲ್ಲೇ ಇಲ್ಲ. ಅದರಿಂದ ಕಣ್ಣೀರು ಹಾಕಿ ನಾವು ಹೋರಾಟ ಮಾಡಿ ಈಗ ಅದು ಫಲನ ಪಡೆಯುವಂಥ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಕಬಳಿಸುವ, ಅಪಹರಿಸುವ ಯತ್ನಗಳು ನಡೀತಾ ಇದೆ. ಸರ್ಕಾರ ಕೂಡಲೇ ಸಮಾಜ ಕಲ್ಯಾಣ ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಕೂಡಲೇ ಇದು ಮಧ್ಯಪ್ರವೇಶ ಮಾಡಿ ಇದಕ್ಕೆ ಒಂದು ಉಗ್ರವಾದಂಥ ಶಾಸನ ಮಾಡಬೇಕು. ಇದು ಒಂದು ಆಗಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಭಾಳ ನೋವಿನಿಂದ ಆಕ್ರೋಶವಾಗಿ ಇದನ್ನು ಹೇಳ್ತಾ ಇದ್ದೀನಿ. ಇದನ್ನು ಮಾಡಬೇಕು ಸರ್ಕಾರ ಅಂತಂದೇಳಿ. ವರದಿ ಪ್ರೇಮ್. ಸದಾ ನಿಮ್ಮ ಜೊತೆ. ಸಿ ಟೌನ್ ನ್ಯೂಸ್ ಅನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.